ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ನನ್ನ ದೊಡ್ಡಪ್ಪನ ಸೊಸೆಗೆ ಸೀಮಂತ ಶಾಸ್ತ್ರ ಮಾಡ್ತಾ ಇರೋ ವ್ಲಾಗ್ ಇದು. ಸೊ ನಾನು ಹೋಗೋ ತನಕ ಎಣ್ಣೆ ಶಾಸ್ತ್ರ ಎಲ್ಲ ಮುಗ್ದಿತ್ತು. ಅಷ್ಟರಲ್ಲಿ ನಾವು ಹೋಗಿದ ಮೇಲೆ ಅಕ್ಷತೆ ಹಾಕಿ ನಾವು ಮುಯಿ ಕೊಡೋದು ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ಸ್ಯಾರಿ ಗಿಫ್ಟ್ ತೊಗೊಂಡೋಗ್ಬೇಕಾಗಿತ್ತು. ನನಗೆ ಫಂಕ್ಷನ್ ಓಡಾಟ ಇದ್ದಿದ್ದರಿಂದ ತೊಗೊಂಡೋಗೋಕ್ಕಾಗಲಿಲ್ಲ. ಸೊ ಮುಯಿನ ಕೊಟ್ಟೆ. ಇದು ಇವ್ರು 4 ಜನನೂ ಸಿಸ್ಟರ್ಸು. ನಮ್ಮಮ್ಮ, ಚಿಕ್ಕಮ್ಮ, ದೊಡ್ಡಮ್ಮಂದರು ಇಬ್ಬರು. ಸೊ ಇದು ನನ್ನ ದೊಡ್ಡಪ್ಪನ ಫ್ಯಾಮಿಲಿ. ದೊಡ್ಡಪ್ಪ, ದೊಡ್ಡಮ್ಮ, ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬರು ಮಗ, ಸೊಸೆ, ಅಳಿಯ ಇದ್ದಾರೆ ಇಲ್ಲಿ. ಸೊ ಇದು ನನ್ನ ಚಿಕ್ಕಪ್ಪನ ಫ್ಯಾಮಿಲಿ. ನನ್ನ ತಮ್ಮ ಮಿಸ್ ಆಗಿದ್ದಾನೆ, ಹಂಗಾಗಿ ನಮ್ಮ ಅಕ್ಕ ನಿಂತ್ಕೊಂಡಿದ್ದಾಳೆ. ಇದು ನನ್ನ ದೊಡ್ಡಪ್ಪನ ಮಗ ಮತ್ತು ಸೊಸೆ. ಇವಳು ಆ್ಯಕ್ಚುಲಿ ನನ್ನ ಅತ್ತೆ ಮಗಳು ಕೂಡ. ಇದು ನಾವು 4 ಜನ ಅಕ್ಕ ತಂಗಿಯರು. ಇಲ್ಲಿ ನನ್ನ ತಂಗಿಯರು ಇಬ್ಬರು ಮಿಸ್ ಆಗಿದ್ದಾರೆ. ಸೊ ಇದು ಅವರ ಅತ್ತೆ ಜೊತೆ ನಮ್ಮ ದೊಡ್ಡಮ್ಮನ. ನಮ್ಮ ಅಕ್ಕ ಬ್ಲಾಗ್ ವಿಡಿಯೋ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಚಿನಿ ಅವ್ರದ್ದು ಇವತ್ತು ಬರ್ತಡೇ ಆದ್ರೂ ಪಾರ್ಟಿ ಎಲ್ಲ ಕೊಡ್ಸಲ್ಲ ಅಂತಿದ್ದಾರೆ. ಪ್ರೆಗ್ನೆಂಟ್ ಅಂದ್ರೆ ಮೂಗುದಪ್ಪ ನೋಡಿ ಫ್ರೆಂಡ್ಸ್, ಟೀ ಸಪ್ಲೈ ಮಾಡ್ತಾ ಇದ್ದಾರೆ. ಊಟ ಆಯಿತು. ಇನ್ನೊಂದು ಸ್ವಲ್ಪ ಜನ ಊಟ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಸೊ ಮಳೆ ಬಂತಲ್ಲ, ಸ್ವಲ್ಪ ಚಳಿ ಥರ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಅವರು ಎಲ್ಲರಿಗೂ ಟೀ ಮಾಡಿಕೊಡ್ತಾಯಿದ್ರು. ಅದನ್ನು ನನ್ನ ಅತ್ತೆ ಮಗ ಮತ್ತು ನನ್ನ ಚಿಕ್ಕಮ್ಮ ಇಬ್ಬರು ಸಪ್ಲೈ ಮಾಡ್ತಾಯಿದ್ರು. ಸೊ ಆವಾಗ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ಒಂದಷ್ಟು ಜನ ಒಳಗಡೆ ಇದ್ದಾರೆ. ಅಕ್ಕ ಅವರೆಲ್ಲ, ದೊಡ್ಡಪ್ಪ ಅವ್ರುಗಳೆಲ್ಲ ಹೊರಗಡೆ ಕೂತಿದ್ದಾರೆ. ಲೇಡೀಸ್ ಎಲ್ಲ ಸ್ವಲ್ಪ ಜನ ಒಳಗಡೆ ಇದ್ದಾರೆ. ಸೊ ಎಲ್ಲರನ್ನೂ ಒಂದು ರೌಂಡ್ ವೀಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ಎಲ್ಲರೂ ಅಲ್ಲಲ್ಲೇ ಕುತ್ಕೊಂಡು ಹರಟೆಯನ್ನು ಹೊಡಿತಾ ಇದ್ದಾರೆ. ಸೊ ಈ ಕಡೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಕೂತಿದ್ರು. ಅಲ್ಲೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಎಲ್ಲರೂ ಹೇಳ್ತಾಯಿದ್ರು, ಬ್ಲಾಗ್ ವೀಡಿಯೋ ಮಾಡ್ಕೊತಾ ಇದ್ದಾಳೆ, ಎಲ್ಲರೂ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು. ಎಲ್ಲರೂ ತಮಾಷೆ ಮಾಡ್ತಾಯಿದ್ರು, ಸರಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ ಕಡೆ ಕೂತ್ಕೊಂಡ್ರದ್ದು ನನ್ನ ತಮ್ಮ ನೋಡಿ ಚೇಷ್ಟೆ ಮಾಡ್ತಿದ್ದಾನೆ ಅವನು. ಸೊ ವಿಡಿಯೋ ಎಲ್ಲ ಮಾಡಿಕೊಂಡೆ. ಇವಾಗ ಹುಡುಗಿನ ಕಳಿಸೋ ಟೈಮ್ ಆಯಿತು. ಸೊ ಮೊದಲು ತುಂಬ ಶಾಸ್ತ್ರ ಮಾಡ್ತಾರೆ. ಸೊ ಅದನ್ನು ಒಂದು ವಿಡಿಯೋ ಮಾಡ್ಕೊತೀನಿ. ಇದು ನನ್ನ ದೊಡ್ಡಪ್ಪನ ಫ್ಯಾಮಿಲಿ. ಆಗಲೇ ಹೇಳ್ದಂಗೆ ಮಗ, ಸೊಸೆ, ಮಗಳು, ಅಳಿಯ ಎಲ್ಲರೂ ಇದ್ರು ಅದರಲ್ಲಿ. ಈಗ ನನ್ನ ದೊಡ್ಡಮ್ಮ ಅವಳಿಗೆ ಮೊದಲು ತುಂಬ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಸೊ ಅವಳಿಗೆ ಹಣೆ ಕುಂಕುಮ ಇಟ್ಟು ಅರಿಶಿನ ಹಚ್ಚಿ ಇವಾಗ ಒಂದು ಬ್ಲೌಸ್ ಪೀಸನ್ನು ಅವಳ ಮಡ್ಲಲ್ಲಿ ಸೆರಗಿ ಹಾಕಿ, ಸೆರಗಿನ ಮೇಲೆ ಒಂದು ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಹಾಕಿ ಎಲೆ ಅಡಿಕೆ ಜೊತೆ ಅರಿಶಿನದ ಕೊಂಬನ್ನು ಕೂಡ ಇಟ್ಟಿದ್ದಾರೆ. ಹಾಗೆಯೇ ಒಂದು ಬಿಡಿಸಿಲ್ದೇ ಇರೋವಂಥ ತೆಂಗಿನ ತಳ್ಳು ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ಇಟ್ಟಿದ್ದಾರೆ. ಮತ್ತು ಭತ್ತನ ಹಾಕಿದ್ದಾರೆ. ಅದ್ರ ಜೊತೆಗೆ ಕಾಣಿಕೆ ಕೂಡ ಇಟ್ಟು ಒಂದು ಚಿಪ್ಪು ಬಾಳೆಹಣ್ಣನ್ನು ಹಾಕಿ ಇವಾಗ ಗಂಟನ್ನು ಕಟ್ತಾ ಇದ್ದಾರೆ. ನಾನು ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಕೇಳಿದೆ ನಮ್ಮ ದೊಡ್ಡಮ್ಮನ. ಬಟ್ ಅವರಲ್ಲಿ ಬ್ಯುಸಿ ಇದ್ರಲ್ವಾ, ಸೊ ನನಗೆ ಡೀಟೇಲ್ಸ್ ಕೊಡಲಿಲ್ಲ. ಸೊ ಇನ್ನೊಂದು ಟೈಮ್ ಯಾವಾಗಾದರೂ ನಾನು ಫ್ರೀ ಇದ್ದಾಗ ಊರಿಗೆ ಹೋದಾಗ ದೊಡ್ಡಮ್ಮನ ಹತ್ರನೇ ಮಾತಾಡಿಸ್ತೀನಿ, ಅದನ್ನು ಕೇಳ್ತೀನಿ ಏನಕ್ಕೆ ಹಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ಗಂಟು ಕಟ್ಟಿರೋದಕ್ಕೆ ಕೂಡ ಅವರು ಅರಿಶಿನ, ಕುಂಕುಮ, ಹೂವು ಹಾಕಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಇವಾಗ ಅದನ್ನು ಅವಳ ಮಡ್ಲಲ್ಲಿ ಕೊಡ್ತಾ ಇದ್ದಾರೆ. ಸೊ ಅವಳು ತವ್ರ ಮನೆಗೆ ಹೋಗೋ ತನಕ ಅದನ್ನು ಮಡ್ಲಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಕಾರ್ ಹತ್ತಿದ್ಮೇಲೆ ಪಕ್ಕದಲ್ಲೂ ಕೂಡ ಇಡಬಹುದೇನೋ, ಬಟ್ ಮನೆಯಿಂದ ಹೊರಗಡೆ ಹೋಗೋ ತನಕ ಇಡಬೇಕು. ಸೊ ನಮ್ಮ ದೊಡ್ಡಪ್ಪ, ದೊಡ್ಡಮ್ಮಂಗೆ ಇಬ್ರಿಗೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದನ ತೊಗೊಂಡ್ಲು. ಸೊ ಪ್ರೆಗ್ನೆಂಟ್ ಲೇಡೀಸು ಆ್ಯಕ್ಚುಲಿ ನಮಸ್ಕಾರ ಮಾಡದಿದ್ರೂ ನಡೆಯುತ್ತಂತೆ. ಯಾಕಂದರೆ ಅವ್ರ ಹೊಟ್ಟೆನಲ್ಲಿ ಮಗು ಇರೋದ್ರಿಂದ ಬಗ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅವ್ರಿಗೆ. ಮಾಡದಿದ್ರೂ ನಡೆಯುತ್ತೆ, ಬಟ್ ದೊಡ್ಡವರು ಒಂದಿಬ್ಬರು ಆಶೀರ್ವಾದನಾದರೂ ಬೇಕಂತೇಳಿ ಮಾಡ್ಕೋಬೇಕಷ್ಟೇ. ಇವಾಗ ಅವಳನ್ನ ಹೊರಡಿಸ್ತಾ ಇದ್ದಾರೆ. ಸೊ ಹೊರಡಕ್ಕಂತ ಹೇಳಿ ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಪೂಜೆನ ಮಾಡ್ತಾಯಿದ್ದಾರೆ ನಮ್ಮ ದೊಡ್ಡಪ್ಪ. ಕಾರಿಗೆ, ಅವಳು ಹೊರಡೋ ಕಾರಿಗೆ ಪೂಜೆನ ಮಾಡ್ತಾಯಿದ್ದಾರೆ. ಹಾಗೆ ಅವರು ಗಂಡನ ಮನೆಯಿಂದ ಬಿಟ್ಟು ತವ್ರ ಮನೆ ಹೋಗೋ ಗ್ಯಾಪಲ್ಲಿ ಹೊಳೆ ಸಿಗುತ್ತೆ, ಅಲ್ಲಿ ಪೂಜೆನ ಮಾಡಬೇಕು.
ನಾನು ಕಾರ್ ಪೂಜೆ ಮಾಡೋದನ್ನು ವೀಡಿಯೋ ಮಾಡ್ತಾ ಇದ್ದೆ. ಆವಾಗ ನಮ್ಮ ಮಾವ ನಿಮ್ಮ ದೊಡ್ಡಪ್ಪನ ಮಾತ್ರ ತೆಗೆದ ನಮ್ಮನ್ನು ವೀಡಿಯೋ ಮಾಡು ಅಂತ ಹೇಳಿ ಹೇಳ್ತಾಯಿದ್ರು. ಅದಕ್ಕೆ ಈ ಕಡೆ ವೀಡಿಯೋ ಮಾಡಿದೆ. ಸೊ ಈಗ ಹೊರಡ್ತಾ ಇದ್ದಾಳೆ ಅವಳು. ಸೊ ನಾನು ಆಗಲೇ ಹೇಳ್ತಾಯಿದ್ದೆ, ಸ್ಟಾಪ್ ಮಾಡಿದೆ. ಗಂಡನ ಮನೆಯಿಂದ ಹೊರಟು ತವ್ರ ಮನೆಗೆ ಹೋಗೋ ಮಧ್ಯದಲ್ಲಿ ಎಲ್ಲಿ ನೀರು ಸಿಗತ್ತೋ ಅಲ್ಲಿ ಗಾಡಿನ ನಿಲ್ಲಿಸಿ ಗಂಗೆ ಪೂಜೆನ ಮಾಡಬೇಕು. ಅದ್ರದ್ದು ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ ನಿಜವಾಗ್ಲೂ. ಸೊ ನಾನು ಯಾವಾಗಾದರೂ ನೆಕ್ಸ್ಟ್ ಟೈಮು ದೊಡ್ಡವ್ರನ್ನ ಕೇಳಿಕೊಂಡು ಅದನ್ನು ಏನಕ್ಕೆ ಹಂಗೆ ಮಾಡೋದು ಅಂತ ಹೇಳಿ ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಸೊ ಈಗ ಇದಿಷ್ಟು ನಮ್ಮ ಕಡೆ ಶಾಸ್ತ್ರ. ಆಲ್ರೆಡಿ ಒಂದೆರಡು ಸೀಮಂತ ಶಾಸ್ತ್ರದಲ್ಲಿ ಹೇಳಿದ್ದೆ. ಸೊ ಅದೇ ಪ್ರೊಸೀಜರ್ ಇಲ್ಲೂ ಕೂಡ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.